ಏನಿದು? ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ನನಗೇನಾಗಿದೆ ಅಂತ ದಿನ ಬಂದು ಹೀಗೆ ಚೆಕ್ ಮಾಡ್ತೀರಾ? ಆರಾಮಾಗೇ ಇದ್ದೀನಿ ನಾನು. ರಾಧವ್ರೆ ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ ರಾಧವ್ರೆ. ನೋಡಿದ್ರ ಮಾಧವ ಅವರೇ, ನಾನು ಹುಷಾರಾಗಿದ್ದೀನಿ ಅಂದರೂ ಮನೇಲಿ ಯಾರೂ ಕೇಳ್ತಿಲ್ಲ. ನನಗೇನೋ ಆಗಿದೆ ಅನ್ನೋ ಹಾಗೆ ಪ್ರತಿದಿನ ಡಾಕ್ಟರ್ನ ಕರೆಸ್ತಾ ಇದ್ದಾರೆ. ಡಾಕ್ಟರ್ ಪ್ರತಿದಿನ ಬರ್ತಿದ್ದಾರೆ, ನನಗೆ ಚೆಕಪ್ ಮಾಡ್ತಿದ್ದಾರೆ. ನನಗೇನೂ ಆಗಿಲ್ಲ ಅಂತ ನೀವಾದರೂ ಹೇಳಿ. ಡಾಕ್ಟರ್ನ ಬರಕ್ಕೆ ಹೇಳಿದ್ದು ನಾನೇ. ಏನು ನೀವಾ? ಯಾಕೆ ಮಾಧವ ಅವರೇ? ಯಾಕೆ ಏನು ಅಂತ ಕೇಳಬೇಡಿ. ನಿಮಗೆ ನನ್ನ ಮೇಲೆ ವಿಶ್ವಾಸ ಇದ್ದರೆ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳಿ. ರಾಧಾ ಅವರೇ, ನಿಮ್ಗೇನೋ ಆಗಿದೆ ಅಂತ ನಾನು ಚೆಕಪ್ ಮಾಡ್ತಾ ಇಲ್ಲ. ಇವಾಗ ಸ್ವಲ್ಪ ವಾತಾವರಣ ಚೆನ್ನಾಗಿಲ್ಲ ಅಲ್ವಾ? ಸೊ ಡೈಲಿ ಚೆಕಪ್ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲ, ನೀವು ನನಗೆ ಸುಮ್ಮನೆ ಸಮಾಧಾನ ಮಾಡ್ತಾ ಇದ್ದೀರಾ ಅಷ್ಟೆ. ಆದರೂ ಮಾಧವ ಅವ್ರ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಇರ್ತೀನಿ. ನಿಮ್ಮ ಸಲುವಾಗಿ ನೀವು ಹೇಳಿದಾಗೆ ಮಾಡಿದ್ದೀನಿ. ಸಮಾಧಾನನಾ? ಸಮಾಧಾನ ಮಾತ್ರ ಅಲ್ಲ, ತುಂಬ ಸಂತೋಷ ಆಯಿತು. ಆದರೆ ಒಂದು ಮಾತು ತುಳಸಿವ್ರೆ, ಇದೇ ಕೊನೆ ಸಲ. ಇನ್ನು ಮುಂದೆ ಹೀಗೆ ಮಾಡು ಅಂತ ಕೇಳಬೇಡಿ. ಇಲ್ಲ ಮಾಧವ್ರೆ, ಇನ್ಯಾವತ್ತೂ ಕೇಳಲ್ಲ. ರಾಧಾ ಅವರು ಆದಷ್ಟು ಬೇಗ ಹುಷಾರಾಗ್ಬಿಡ್ತಾರೆ. ಆಮೇಲೆ ಈ ಥರ ಯಾವುದೂ ಸಮಸ್ಯೆಗಳು ಬರೋದೇ ಇಲ್ಲ. ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ಳೋದು ಕಷ್ಟ ಆಗುತ್ತೆ ತುಳಸಿವ್ರೆ, ಅರ್ಥ ಮಾಡ್ಕೊಳ್ಳಿ. ನನ್ನ ಬಗ್ಗೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಮಾಧವ್ ಅವರೇ. ನಿಮ್ಮ ಮನಸ್ಸು ಹೇಳೋ ಮಾತುಗಳಿಗಿಂತನೂ ನಾನು ಹೇಳೋ ಮಾತುಗಳೇ ಮುಖ್ಯ ಅಂತಿದ್ದೀರ. ನಾನು ಮಾತಾಡ್ತಿರೋದು ನಿಮಗೆ ಕೇಳಿಸ್ತಾ ಇದೆಯಾ? ನಾನೀಗ ನಿಮ್ಮ ಬಗ್ಗೆ ಕೇಳ್ತಾ ಹೋಗ್ತೀನಿ. ನೀವು ನಿಮ್ಗೆ ಗೊತ್ತಿರೋ ವಿಷಯನ ನನ್ನ ಜೊತೆ ಹೇಳ್ತಾ ಹೋಗ್ತೀರಾ. ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನೆಲ್ಲ ಮುಕ್ತವಾಗಿ ನನ್ನ ಹತ್ರ ಹೇಳ್ತೀರಾ ಅಲ್ವಾ? ಹೇಳ್ತೀನಿ. ನಿಮ್ಮ ಹೆಸರು? ರಾಧಾ. ನಿಮ್ಮೂರು? ಬೆಂಗಳೂರು. ನಿಮಗೆ ಬೆಂಗಳೂರಿನಲ್ಲಿ ನಿಮ್ಮವರು ಅಂತ ಯಾರಾದರೂ ಇದ್ದಾರಾ? ಇದ್ದಾರೆ. ನಿಮ್ಮವರೆಲ್ಲ ಯಾರು, ಎಲ್ಲಿದ್ದಾರೆ ಅಂತ ನೆನಪಿದೆಯಾ? ನನಗೆ ಸುಂದರವಾದ ಸಂಸಾರ ಇದೆ. ಗಂಡ, ಮಕ್ಕಳು, ಸೊಸೆಂದರು ಎಲ್ಲ ಇದ್ದಾರೆ. ನನಗೆ ನನ್ನ ಸಂಸಾರ ಅಂದರೆ ತುಂಬ ಇಷ್ಟ. ಅವರೆಲ್ಲರ ನಡುವೆ ನಾನು ತುಂಬ ಖುಷಿಯಾಗಿದ್ದೀನಿ. ಅವರೆಲ್ಲರನ್ನೂ ನಾನು ತುಂಬ ಪ್ರೀತಿಸ್ತಿದ್ದೀನಿ. ಅವರೆಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ. ಸರಿ, ನೀವಿವಾಗ ಆರಾಮಾಗಿ ನಿದ್ದೆ ಮಾಡ್ತೀರಾ. ಇದೆಲ್ಲದರಿಂದ ಆಚೆ ಬಂದು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಾ. ಏನಿದು ಡಾಕ್ಟರ್? ಅವರು ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ್ತಿದ್ದಾರೆ. ಅವ್ರಿಗೆ ಹಳೇದು ಯಾವುದು ನೆನಪಾದಾಗೆ ಕಾಣಿಸ್ತಿಲ್ಲ. ಅವರು ನಮ್ಮ ಫ್ಯಾಮಿಲಿನೇ ಅವ್ರ ಫ್ಯಾಮಿಲಿ ಅಂದ್ಕೊಂಡಿದ್ದಾರೆ. ನೀವು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಿದ್ದೀರಾ? ದೀಪಿಕಾ, ಸ್ವಲ್ಪ ಸಮಾಧಾನ ಮಾಡ್ಕೊ. ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ಕೇಳೋಣ. ಡಾಕ್ಟರ್, ಈಗ ಅವ್ರ ಪರಿಸ್ಥಿತಿ ಹೇಗಿದೆ? ನಾವು ಮುಂದೆ ಏನು ಮಾಡಬಹುದು? ಇವತ್ತೊಂದೇ ದಿನಕ್ಕೆ ಎಲ್ಲ ನಿರ್ಧಾರ ಮಾಡೋದಕ್ಕಾಗಲ್ಲ. ನಾಳೆ ಒಂದಿನ ವೆಯ್ಟ್ ಮಾಡಿ. ನಾಳೆ ಕೆಲವೊಂದು ಟೆಸ್ಟ್ಗಳನ್ನ ಮಾಡೋಣ.
ಅದ್ರ ರಿಪೋರ್ಟ್ ಬಂದರೆ ಅವ್ರಿಗೇನಾಗಿದೆ ಅಂತ ಗೊತ್ತಾಗ್ಬೋದು. ಆದರೆ ಒಂದು ಮಾತು, ಅವ್ರಿವಾಗ ಹೇಗಿದ್ದಾರೋ ಹಾಗೆ ಇರೋದಕ್ಕೆ ಬಿಟ್ಬಿಡಿ. ನಿಮ್ಮ ಫ್ಯಾಮಿಲಿಗಿದು ಕಷ್ಟ ಆಗ್ಬೋದು, ಬಟ್ ಡಾಕ್ಟ್ರಾಗಿ ನಾನು ಈ ಮಾತನ್ನ ಹೇಳಲೇಬೇಕು. ಅವ್ರು ಹುಷಾರಾಗೋದು ತುಂಬ ಮುಖ್ಯ. ಹಾಗಾಗಬೇಕು ಅಂದರೆ ನಿಮ್ಮ ಫುಲ್ ಫ್ಯಾಮಿಲಿ ಸಪೋರ್ಟ್ ಅವ್ರಿಗೆ ಬೇಕೇ ಬೇಕು. ಖಂಡಿತ ಡಾಕ್ಟರ್. ಅವ್ರು ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಅವ್ರು ಆದಷ್ಟು ಬೇಗ ಹುಷಾರಾಗಬೇಕು ಅನ್ನೋದೇ ನಮ್ಮನೆಯವರೆಲ್ಲರೂ ಆಸೆನೂ. ಅದಕ್ಕೆ ನಮ್ಮೆಲ್ಲರ ಸಹಕಾರನೂ ಇರುತ್ತೆ. ಆ ನಂಬಿಕೆ ನನಗಿದೆ. ಇದು ಶರ್ಮಿಳಾ ಬಿದ್ದಿದ್ದ ಜಾಗ. ನದಿ ಈ ಕಡೆ ಹರಿತಿದೆ, ಸೊ ನಾನು ಈ ಕಡೆ ಹೋಗ್ತೀನಿ, ನೀನು ಈ ದಿಕ್ಕಿಗೆ ಹೋಗು, ಬ್ರೋ ಈ ಕಡೆ ಹೋಗ್ತೀನಿ. ಪರವಾಗಿಲ್ವೇ, ಒಳ್ಳೆ ಪ್ಲ್ಯಾನೇ ಮಾಡಿದ್ಯಾ. ಏನು ತಮಾಷೆನ ನಾನು ಅಂದರೆ? ಸಾಕು ಪ್ಲ್ಯಾನ್ ಮಾಡೋದು ಮುಖ್ಯ ಅಲ್ಲ, ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದು ಮುಖ್ಯ. ನಾನು ಏನೇ ಮಾತಾಡೋದಕ್ಕೊಂದು ಕೊಂಕು ಮಾತಾಡ್ತೀಯ ಅಲ್ವಾ ಬ್ರೋ? ಬ್ರೋ ಬ್ರೋ ಅಣ್ಣ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾವು ಪ್ಲ್ಯಾನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ನೀವು ಸುಮ್ಮನೆ ನಿಂತಿದ್ದೀರಾ? ಸಮಸ್ಯೆನಾ? ರಾಧಮ್ಮ ಅವರು ಮನೆಯಲ್ಲಿ ವಿಚಿತ್ರವಾಗಿ ಆಡ್ತಿದ್ದಾರೆ ಅಂತ ಸಮರ್ಥಿಗೆ ಹೇಳ. ಬೇಡ ಬೇಡ, ಇವನು ಮೊದಲೇ ಮುಂಗೋಪಿ. ರಾಧವ್ರಿಗೆ ಹೋಗಿ ಯಾಕೆ ಹೀಗೆ ಆಡ್ತಿದ್ದೀರಾ ಅಂತ ಬೈಬೋದು. ಅಮ್ಮ ಹೇಳ್ದ ಹಾಗೆ ಅವ್ರು ಸಂಪೂರ್ಣವಾಗಿ ಹುಷಾರಾಗಲಿ, ಆಮೇಲೆ ಇವ್ನಿಗೆ ಹೇಳೋಣ. ಅಣ್ಣ ಏನಾಯ್ತು ಹೇಳಿ. ಸಮರ್ಥ, ಅದು ನಾವು ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ತಿದ್ದೀವಲ್ಲ, ಆ ಶರ್ಮಿಳಾ ನಮ್ಮ ಕೈಗೆ ಸಿಗ್ತಾಳ ಅಥವಾ ನಮ್ಮ ಪ್ರಯತ್ನ ಎಲ್ಲ ವೇಸ್ಟ್ ಆಗತ್ತಾ ಅಂತ ಯೋಚನೆ ಮಾಡ್ತಿದ್ದೆ. ನಮ್ಮ ಪ್ರಯತ್ನ ನಾವು ಮಾಡೋಣ. ಆ ಶರ್ಮಿಳಾ ಬಗ್ಗೆ ನಮ್ಗೆ ಇವತ್ತು ಕ್ಲೂ ಸಿಗಬೇಕು ಅಂತಿದ್ರೆ ಅದು ಸಿಕ್ಕೇ ಸಿಗುತ್ತೆ. ಅಭಿ ಹೇಳ್ತಿರೋದು ಸರಿಯಾಗೇ ಇದೆ. ನಾವಿನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು. ನಾನು ಏರಿಯಾಗಳಿಗೆಲ್ಲ ಹೋಗಿ ಹುಡುಕ್ತೀನಿ. ನಾನು ಸಂಜೆ ಸಿಗೋಣ. ಸರಿ ಸಮರ್ಥ, ನೀನು ಹೊರಡು, ನಾವು ಹೊರಡ್ತೀವಿ. ಬ್ರೋ, ನೀನೇನು ಯೋಚನೆ ಮಾಡ್ತಾ ಇದೆ ಅಂತ ನನಗೆ ಗೊತ್ತು. ರಾಧಮ್ಮ ಅವ್ರ ನಡವಳಿಕೆ ಬಗ್ಗೆ ಅಲ್ವಾ? ಹೌದಭಿ, ರಾಧಮ್ಮ ಅವರು ಈಗೀಗ ಹುಷಾರಾಗ್ತಿದ್ದಾರೆ. ಅವ್ರ ಮನಸ್ಸಲ್ಲಿ ಏನೇನೋ ವಿಚಿತ್ರವಾದ ಯೋಚನೆಗಳು ಬರ್ತಿರತ್ತೆ. ಅವ್ರು ಹೀಗೆ ಆಡ್ತಿರೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅಮ್ಮ ಹೇಳ್ದ ಹಾಗೆ ಈ ವಿಷಯನ ಸಮರ್ಥದಿಂದ ಸ್ವಲ್ಪ ದಿನ ಮುಚ್ಚಿಡೋಣ. ಹಾಗೆ ಆಗಲಿ ಬ್ರೋ, ನಾನು ಅವ್ನಿಗೇನು ಹೇಳಲ್ಲ. ಈಗ ಮೊದಲು ಶರ್ಮಿಳಾನ ಹುಡ್ಕೋ ಪ್ರಯತ್ನ ಮಾಡೋಣ. ಇಲ್ಲಿ ನೋಡು. ಪೂರ್ಣಿ, ಏನಾಯ್ತು? ಯಾಕೆ ಈಗ ಮಂಕ ಕೂತಿದ್ಯಾ? ಪ್ರತಿದಿನ ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದೆ, ಹಾಗೆ ಕಾಲ ಕಳೀತಿದ್ದೆ. ಈಗ ಮಕ್ಕಳು ಮನೆಗೆ ಬರೋ ಹಂಗಿಲ್ವಲ್ಲ, ಅದಕ್ಕೆ ಬೇಜಾರಾಗ್ತಿದೆ. ಮಕ್ಕಳು ಮನೆಗೆ ಬರಲಿಲ್ಲ ಅಂದರೆ ಏನಂತೆ? ನಾನಿದ್ದೀನಲ್ವಾ, ನೀನು ನನಗೆ ಡ್ಯಾನ್ಸ್ ಹೇಳ್ಕೊಡು. ನಾನು ಡ್ಯಾನ್ಸ್ ಕಲ್ತಾಗುತ್ತೆ, ನಿನಗೂ ಡ್ಯಾನ್ಸ್ ಹೇಳ್ಕೊಟ್ಟಾಗತ್ತೆ. ಸರಿ. ನನ್ನ ಸೊಸೆ ಒಳ್ಳೆ ಕಲಾವಿದೆ ಅಂತ ನಂಗೆ ಗೊತ್ತು. ಇವತ್ತು ನಾನು ಹಾಡು ಹಾಡ್ತೀನಿ, ನೀನು ಹೆಜ್ಜೆ ಹಾಕಬೇಕು. ಹಾಡು ನಂದು, ಹೆಜ್ಜೆ ನಿಂದು. ರಾಧಮ್ಮ ಹಾಡೋದು ಓಕೆ, ಅಕ್ಕ ಡ್ಯಾನ್ಸ್ ಮಾಡೋದು ಓಕೆ, ಆದರೆ ಇವ್ರು ಸೊಸೆ ಅಂತ ಕರೆದ್ರಲ್ಲ, ಅದ್ಯಾಕೆ? ಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರು. ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ ಚಂದ
ದೀಪಿಕಾ, ನೀವಿಬ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ನನಗೂ ಹಾಡು ಹೇಳೋದು ಅಂದರೆ ತುಂಬ ಇಷ್ಟ. ನಮ್ಮ 3 ಜನರದ್ದು ರಾಗ ತಾಳ ಭಾವ ಅದ್ಭುತವಾಗಿ ಹೊಂದತ್ತೆ. ನಾವು ಯಾಕೆ ಒಂದು ಕಚೇರಿ ಶುರು ಮಾಡಬಾರ್ದು? ನಾನು ಹಾಡು ಹೇಳ್ತೀನಿ, ನೀವು ಡ್ಯಾನ್ಸ್ ಮಾಡಿ. ಮನೇಲಿರೋ ಸಮಸ್ಯೆಗಳು ಮುಗಿತಿಲ್ಲ, ಇವರಿಗೆ ಕಚೇರಿ ಬೇಕಂತ. ರಾಧಮ್ಮ, ಅದೆಲ್ಲ ಏನು ಬೇಡ. ನೀವು ಮನೇಲೇ ಹಾಡು ಹೇಳಿ, ನಾನು ಡ್ಯಾನ್ಸ್ ಮಾಡ್ತೀನಿ. ಬೇಡ ಅಂದರೆ ಹೇಗೆ? ನಾನು ಈಗಲೇ ನಿಮ್ಮ ಮಾವಂಗೆ ಹೇಳ್ತೀನಿ, ಅವಿಗೂ ಹೇಳ್ತೀನಿ ಇದಕ್ಕೆಲ್ಲ ವ್ಯವಸ್ಥೆ ಮಾಡೋಕ್ಕೆ. ಅಕ್ಕ, ಇವರು ಹುಷಾರಾಗ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ಇನ್ನೊಂದು ಸ್ವಲ್ಪ ದಿನ ಇವ್ರು ಹಿಂಗೆ ಆಡಿದ್ರೆ ನನ್ನ ತಲೆ ಕೆಟ್ಟೋಗುತ್ತೆ. ಹಾಗೆಲ್ಲ ಏನೂ ಆಗಲ್ಲ. ತುಳಸಿ ಅಮ್ಮ ಹೇಳಿದಾರಲ್ಲ, ಇನ್ನು ಸ್ವಲ್ಪ ದಿನ ಅವ್ರು ನಮ್ಮ ಥರನೇ ನಾರ್ಮಲ್ ಆಗಿ ಆಗ್ಬಿಡ್ತಾರೆ. ಆಯಿತು, ಇಷ್ಟು ದಿನನೇ ಕಾದಿದ್ದೀವಂತೆ, ಇನ್ನು ಸ್ವಲ್ಪ ದಿನ ಕಾದು ನೋಡೋಣ. ಇಷ್ಟೊತ್ತಾದರೂ ಸಮರ್ಥ ಇನ್ನೂ ಮನೆಗೆ ಬಂದಿಲ್ಲ. ನನಗೆ ಯಾಕೋ ಭಯ ಆಗ್ತಾ ಇದೆ ತಾತ. ಹೌದಮ್ಮ, ಇಷ್ಟೊತ್ತಾದರೂ ಮನೆಗೆ ಬರಲಿಲ್ಲ ಅಂದರೆ ಭಯ ಪಡಬೇಕಾದ್ದೆ. ಆ ಮನೇಲಿ ಏನೇನು ನಡೀತಿದೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಒಬ್ಬನೇ ಎಲ್ಲಿದ್ದಾನೋ ಏನೋ, ಹೇಗಾರಾಗಲಿ ನಾನೇ ಒಂದ್ಸಲ ಹೋಗಿ ನೋಡ್ಕೊಂಬಂದ್ಬಿಡ್ತೀನಿ. ತಾತ, ಸಮರ್ಥ ಕಾಲ್ ಮಾಡ್ತಿದ್ದಾನೆ. ಸ್ಪೀಕರ್ ಆನ್ ಮಾಡು. ಹಲೋ ಹಲೋ ಸಿರಿ, ಎಲ್ಲಿದ್ಯಾ ಸಮರ್ಥ? ನೀನು ಇಷ್ಟೊತ್ತಾದರೂ ಯಾಕೆ ಮನೆಗೆ ಬಂದಿಲ್ಲ? ಹೇಗಿದ್ಯಾ ನೀನು? ಅಲ್ಲೇನೂ ತೊಂದರೆ ಇಲ್ಲ ತಾನೆ? ಇಲ್ಲೇನು ತೊಂದರೆ ಇಲ್ಲ ಸಿರಿ, ನಾನು ಆರಾಮಾಗಿ ಇದ್ದೀನಿ. ನಾನು ಇವತ್ತೇ ಮನೆ ಬರೋಕ್ಕಾಗಲ್ಲ. ಏನೋ ಬರೋಕ್ಕಾಗಲ್ವಾ? ಅದೆಲ್ಲ ಗೊತ್ತಿಲ್ಲ ಸಮರ್ಥ. ನೀನು ಎಲ್ಲೇ ಇದ್ರೂ ಮನೆಗೆ ಬಂದ್ಬಿಡು. ಹಾಗೆಲ್ಲ ಅರ್ಧದಲ್ಲೇ ಕೆಲಸನ ಬಿಟ್ಟು ಬರೋಕ್ಕಾಗಲ್ಲ ಸಿರಿ. ಇಲ್ಲಿ ತುಂಬ ವಿಷಯಗಳು ಗೊತ್ತಾಗೋ ಆಗಿದೆ. ನಾನೆಲ್ಲ ಕೆಲಸನೂ ಮುಗಿಸ್ಬರ್ತೀನಿ. ದಂಡ್ಪಿಂಡ, ಏನಾಯಿತು? ಅಲ್ಲೇನಾದರೂ ವಿಷಯಗಳು ಗೊತ್ತಾಯ್ತಾ? ತಾತ, ಈ ನದಿ ಸುತ್ತಮುತ್ತ ವಿಚಾರಿಸಿದೆ, ಇಲ್ಲಿ ವರ್ಷಕ್ಕೆ 5-6 ಜನ ಸಾಯ್ತಾರಂತೆ. ಆ ರೀತಿ ನದಿಲಿ ಬಿದ್ದವರು ತೇಳ್ಕೊಂಡು ಬಂದು ನದಿ ದಡದಲ್ಲಿರೋಗೆ ಸಿಗ್ತಾರಂತೆ. ಬದುಕಿರೋರ್ನ ಇಲ್ಲಿ ಜನಗಳು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ತಾರಂತೆ. ಹೌದಾ? ಆಮೇಲೆ ಪೊಲೀಸ್ನವ್ರು ಅವ್ರಿಗೆ ಸಂಬಂಧಪಟ್ಟವ್ರನ್ನ ಹುಡುಕಿ ವಿಷ ಮುಟ್ಟಿಸ್ತಾರಂತೆ. ಒಂದು ವೇಳೆ ಯಾರಿಗೂ ಸಂಬಂಧ ಇಲ್ಲ ಅಂತಂದ್ರೆ ಅವ್ರನ್ನ ಆಶ್ರಮಕ್ಕೆ ಬಿಡ್ತಾರಂತೆ. ಓಹೋ, ಇದಾ ವಿಷಯ? ಇದು ಈಗಲೇ ಹೀಗಾಗ್ತಾ ಇದೆ ಅಂದ್ರೆ ಇನ್ನು 20-25 ವರ್ಷದ ಹಿಂದೆ ಅಲ್ಲಿ ತುಂಬಾ ಜನ ಸತ್ತಿದ್ದಾರೆ ಅಂತ ಆಯ್ತು. ಎಷ್ಟು ಜನ ಸತ್ತಿದ್ದಾರೆ ಅಂತ ಸರಿಯಾಗಿ ಗೊತ್ತಾಗಿಲ್ಲ. ಆದ್ರೂ 20-25 ವರ್ಷದಿಂದ ನದಿಲಿ ಯಾರ್ಯಾರು ಸಿಕ್ಕಿದ್ದಾರೆ ಅಂತ ಪೊಲೀಸ್ ಸ್ಟೇಷನ್ ವಿಚಾರಿಸ್ಬೇಕು. ಅಲ್ಲಿ ರೆಕಾರ್ಡ್ಸ್ ತೆಗೆಸಿದ್ರೆ ಎಲ್ಲ ವಿಷಯನೂ ಗೊತ್ತಾಗ್ಬೋದು. ಕರೆಕ್ಟ್ ದಂಡ್ಪಿಂಡ, ನೀನು ಪೊಲೀಸ್ನವ್ರ ಹತ್ರ ಈ ವಿಷಯ ಎಲ್ಲ ಮಾತಾಡು. ಸರಿ ತಾತ, ಅದಕ್ಕೆ ನಾನು ಇಲ್ಲೇ ಇದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬರ್ತೀನಿ. ತಿರುಗಿ ಸ್ವಲ್ಪ ಸಮಾಧಾನ ಹೇಳಿ. ಸಮರ್ಥ, ನಂಗೆ ಯಾಕೋ ಏನು ಚಿಂತೆ ಇಲ್ಲ ಸಿರಿ, ನಾನು ಆರಾಮಾಗೇ ಇದ್ದೀನಿ. ನೀನು ಊಟ ಮಾಡಿ ಮಲ್ಕೋ, ನಾನು ಬೆಳಗ್ಗೆ ಬರ್ತೀನಿ. ಗುಡ್ ನೈಟ್. ಏನು ಯೋಚನೆ ಮಾಡಬೇಡ. ಅಲ್ಲ ತಾತ, ಸಮರ್ಥ ಒಬ್ಬನೇ ಇರೋದು ಯಾಕೋ ಸೇಫ್ ಅಲ್ಲ ಅಂತ ನಂಗೆ ಅನ್ನಿಸ್ತಿದೆ. ಆ ಶಾರ್ವರಿ ಏನಾದರೂ ತೊಂದರೆ ಮಾಡಿದ್ರೆ? ಅವಿ ಪೊಲೀಸ್ ಪ್ರೊಟೆಕ್ಷನ್ನೆಲ್ಲ ತಗೊಂಡು ಸರಿಯಾದ ವ್ಯವಸ್ಥೆ ಮಾಡಿದ್ದಾನೆ, ಆಯಿತಾ? ನಿನ್ನ ಗಂಡನಿಗೆ ಯಾವುದೇ ರೀತಿ ತೊಂದರೆನೂ ಆಗೋದಿಲ್ಲ. ಓಕೆ? ಅದೆಲ್ಲ ಸರಿ ದತ್ತ ಮಹಾಪ್ರಭುಗಳೇ. ಈಗ ಇದ್ದಕ್ಕಿದ್ದ ಹಾಗೆ ಪವಾಡ ಅನ್ನೋ ಥರ ಆ ಶಾರ್ವರಿನೇ ಸಿಕ್ಬಿಟ್ರೆ? ಏನು ಬ್ರೋ, ಏನೋ ಒಬ್ಬನೇ ಪ್ಲ್ಯಾನ್ ಮಾಡ್ತಾರ ಥರ ಇದೆಯಾ? ಅಭಿ, ಸಮರ್ಥ ಈ ಜಾಗಕ್ಕೆ ಒಬ್ಬನೇ ಹೋಗಿದ್ದಾನೆ. ನಾನು ಅವನ ಜೊತೆ ಹೋಗಬೇಕಿತ್ತೇನೋ ಅಂತ ಯೋಚನೆ ಮಾಡ್ತಿದ್ದೆ. ಬ್ರೋ, ಸಮರ್ಥ ಜಾಗಕ್ಕೆ ಒಬ್ಬನೇ ಹೋಗೋದು ಸೇಫ್ ಅಲ್ಲ. ನಾವು ಈಗಲೇ ಅಲ್ಲಿಗೆ ಹೋಗೋಣ. ಅಷ್ಟೊಂದು ಭಯ ಪಡೋ ಅವಶ್ಯಕತೆ ಇಲ್ಲ. ಅವನಿಗೆ ಪೊಲೀಸ್ ಪ್ರೊಟೆಕ್ಷನ್ ಇದೆ. ನಾಳೆ ನಾವು ಅಲ್ಲಿಗೆ ಹೋಗೋಣ. ನೀವಿಬ್ರೇನು ಸೀರಿಯಸ್ ಆಗಿ ಮಾತಾಡ್ತಿದ್ರಿ ಅನ್ಸುತ್ತೆ.
ನಾನು ಬಂದಿದ್ದು ಡಿಸ್ಟರ್ಬ್ ಆಯಿತಾ? ಹಾಗೇನಿಲ್ಲ ದೀಪಿಕಾ, ಹೇಳು ಏನು ವಿಷಯ? ಇವತ್ತು ರಾಧಾ ಅವ್ರನ್ನ ನೋಡೋಕ್ಕೆ ಡಾಕ್ಟರ್ ಬಂದಿದ್ದರು. ಡಾಕ್ಟರ್ ಅವ್ರಿಗೆ ಕೆಲವು ಟೆಸ್ಟ್ಗಳನ್ನ ಮಾಡಿ ರಾಧಾ ಅವ್ರಿಗೆ ಅವ್ರ ಬಗ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ಕೇಳಿದ್ರು. ರಾಧಮ್ಮ ಅವ್ರಿಗೆ ಅವ್ರ ಫ್ಯಾಮಿಲಿ ಬಗ್ಗೆ ಏನಾದರೂ ನೆನಪಾಯ್ತಾ? ಯಾರ ಹೆಸರಾದರೂ ಹೇಳಿದ್ರಾ? ಡಾಕ್ಟರ್ ರಾಧಾ ಅವ್ರಿಗೆ ಅವ್ರ ಫ್ಯಾಮಿಲಿ ಬಗ್ಗೆ ಕೇಳಿದಾಗ ಅವರು ಗಂಡ, ಮಕ್ಕಳು, ಸೊಸೆಂದರು ಎಲ್ಲ ಇದ್ದಾರೆ. ಏನು ಹೇಳ್ತಿದ್ದೆ ದೀಪಿಕಾ? ರಾಧಾ ಅವರು ಹಾಗೆ ಹೇಳಿದ್ರ? ಹೌದು ಅಭಿ, ಇದನ್ನೆಲ್ಲ ಕೇಳಿದಾಗ ನನಗೂ ಇಷ್ಟೇ ಶಾಕ್ ಆಯಿತು. ನಮಗೆ ಇದನ್ನೆಲ್ಲ ಕೇಳಿ ಇಷ್ಟು ಬೇಜಾರಾಗ್ತಿರುವಾಗ ಅಮ್ಮ ಇದನ್ನೆಲ್ಲ ಹೇಗೆ ಸಹಿಸ್ಕೋತಾರೆ? ಆದರೂ ಅಮ್ಮ ಒಂದು ದಿನಾನೂ ಅವ್ರ ನೋವನ್ನು ಹಂಚ್ಕೊಂಡೇ ಇಲ್ಲ, ಅದ್ರ ಬಗ್ಗೆ ಮಾತು ಕೂಡ ಆಡಿಲ್ಲ. ಅಮ್ಮ ಮುಂಚೆಯಿಂದನೂ ಹಾಗೆ ಅಲ್ವ ಬ್ರೋ? ನಮ್ಮ ಮನಸ್ಸಿಗೆ ಎಷ್ಟೇ ನೋವಾದ್ರೂ ಬೇರೆಯವ್ರು ಖುಷಿಯಾಗಿರಲಿ ಅಂತ ಬಯಸ್ತಾರೆ. ಈಗ ಅಮ್ಮನ ಫಸ್ಟ್ ಪ್ರಿಯಾರಿಟಿ ರಾಧಾ ಅವರು ಹುಷಾರಾಗೋದು. ಸೊ ಅವ್ರು ಹುಷಾರಾಗೋವರೆಗೂ ಅಮ್ಮ ಎಲ್ಲ ನೋವನ್ನು ಸಹಿಸ್ಕೋತಾರೆ. ರಾಧಮ್ಮ ಅವರು ಅಮ್ಮನ ಜೀವನ, ಪಾಪು ಜೀವನ ಉಳಿಸಿದ್ದಾರೆ ಸರಿ, ಅವ್ರನ್ನ ಸಂಪೂರ್ಣವಾಗಿ ಹುಷಾರು ಮಾಡೋದು ನಮ್ಮ ಜವಾಬ್ದಾರಿ ನಿಜ. ಹಾಗಂತ ಅಮ್ಮನಿಗೆ ಎಷ್ಟೇ ನೋವಾದರೂ ಅದನ್ನು ನೋಡ್ಕೊಂಡು ನಾವು ಸುಮ್ಮನಿರೋಕ್ಕಾಗತ್ತಾ? ನೀವು ಹೇಳೋದೇನೋ ಸರಿನೇ, ಒಂದಿನ 2 ದಿನ ಆದರೆ ಸಹಿಸ್ಕೋಬೋದು. ಆದರೆ ನನಗೆ ಯಾಕೋ ಇದು ಈಗಲೇ ಮುಗಿಯುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಅಲ್ಲಿವರೆಗೂ ಅಮ್ಮ ಇದೇ ಥರ ನೋವು ಅನುಭವಿಸ್ತಿರ್ಬೇಕಾ? ಇಲ್ಲ ದೀಪಿಕಾ, ಇದಕ್ಕೆ ನಾವೇ ಏನಾದರೂ ಮಾಡಬೇಕು. ನಿಜ ತುಳಸಿ, ಮಾಧವ ಹೇಳ್ದಾಗೆ ಕೇಳಿಬಿಡೋದು ಕ್ಷೇಮ ಅನಿಸುತ್ತೆ. ನೀನು ಅವನಿಗೆ ಹೇಳಿಬಿಡು, ಇಲ್ಲಿ ಯಾವ ತೊಂದರೆನೂ ಇಲ್ಲ, ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋ ಅಗತ್ಯ ಇಲ್ಲ ಅಂತ. ಸರಿ ಮಾವ. ಅಂದಹಾಗೆ ಮನೆಯಲ್ಲಿ ಇನ್ನೆಲ್ಲ ಕ್ಷೇಮ ತಾನೆ? ಎಲ್ಲರೂ ಹುಷಾರಾಗಿದ್ದೀವಿ ಮಾವ, ಇಲ್ಲೇನು ಸಮಸ್ಯೆ ಇಲ್ಲ. ಇಲ್ಲ ತುಳಸಿ, ನೀನು ಮಾತಾಡೋ ರೀತಿಯಿಂದಲೇ ಗೊತ್ತಾಗ್ತಿದೆ ಅಲ್ಲಿ ಏನೋ ಸರಿ ಇಲ್ಲ ಅಂತ. ಏನಾದರೂ ಸಮಸ್ಯೆನೇನಮ್ಮ? ಆ ಶಾರ್ವರಿಯಿಂದ ಮತ್ತೇನಾದ್ರು ಸಮಸ್ಯೆ ಬಂದಿದೆಯೇನು? ಹಾಗೆಲ್ಲ ಏನೂ ಇಲ್ಲ ಮಾವ. ಸರಿಮ್ಮ, ನಾನು ಬಲವಂತ ಮಾಡೋದಿಲ್ಲ. ನಿನಗೆ ಯಾವಾಗ ಹೇಳಬೇಕು ಅಂತ ಅನಿಸುತ್ತೋ ಆವಾಗಲೇ ಹೇಳು. ತುಳಸಿ, ನನಗೆ ನಿನ್ನ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ. ನೀನು ಎದೆಗುಂದವಳಲ್ಲ ಅಂತ ನನಗೆ ಗೊತ್ತು. ಆದರೂ ಹುಷಾರು. ಸರಿ ಮಾವ. ತುಳಸಿಯವರೇ, ಮನೇಲಿ ಹೀಗೆಲ್ಲ ನಡೀತಾ ಇದೆ ಅಂತ ದತ್ತ ಅವ್ರಿಗೆ ಹೇಳಬೇಕಿತ್ತು. ಮಾಧವರೇ, ಈ ವಿಷಯ ಎಲ್ಲ ಮಾವಂಗೆ ಹೇಳೋದ್ರಿಂದ ಇಲ್ಲಿ ಯಾವ ಬದಲಾವಣೆನೂ ಆಗಲ್ಲ. ಅದು ಅಲ್ಲದೆ ಇದನ್ನೆಲ್ಲ ಅವ್ರಿಗೆ ಹೇಳಿದ್ರೆ ಅವ್ರು ಸುಮ್ಮನೆ ಯೋಚನೆ ಮಾಡ್ತಾರೆ. ನಾಳೆ ಡಾಕ್ಟ್ರ್ ಬಂದು ಮಾತಾಡೋವರೆಗೂ ಈ ವಿಷಯ ನಮ್ಮ ಮಧ್ಯೆನೇ ಇರಲಿ. ತುಳಸಿಯವರೇ, ಇದೇನಿದು ಇನ್ನೂ ಮಾತಾಡ್ತಾನೆ ನಿಂತಿದ್ದೀರಾ? ಗೆಳೆತನ ಇರಬೇಕು ನಿಜ, ಆದರೆ ಇವ್ರ ರೂಮಿಗೆ ಬಂದು ನಿದ್ದೆಗೆಟ್ಕೊಂಡು ಮಾತಾಡೋ ಅಷ್ಟಲ್ಲಪ್ಪ. ರಾಧಾ, ನೀವಿಲ್ಲಿ? ಹೀಗೆ ನೀರು ತಗೊಳ್ಳೋಣ ಅಂತ ಹೋಗ್ತಿದ್ದೆ, ನೀವು ಮಾತಾಡೋದು ಕೇಳಿಸ್ತು, ಅದಕ್ಕೆ ಬಂದೆ. ಲೇಟ್ ಆಯ್ತಲ್ವಾ ತುಳಸಿಯವರೇ, ನೀವು ಹೋಗಿ ಮಲ್ಕೊಳ್ಳಿ. ಮಾಧವ್ ಅವರೇ, ನೀರು ತಗೊಂಡು ಬರ್ತೀನಿ, ಮಲ್ಕೊಳ್ಳೋಣ. ನೀವು ಏನು ಮಾತಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾ? ಯಾಕೆ, ನನ್ನಿಂದ ಏನಾದರೂ ತಪ್ಪಾಯ್ತಾ ಮಾಧವ್ ಅವರೇ? ಮತ್ತಿನ್ನೇನು ನೋಡಿ, ನೀವು ಈ ರೀತಿಯೆಲ್ಲ ನಡ್ಕೊಳ್ಳೋದು ನನಗಿಷ್ಟ ಆಗಲ್ಲ. ಮಾಧವ್ರೆ, ಈ ರೀತಿ ಎಲ್ಲ ಮಾತಾಡಬೇಡಿ. ರಾಧಾ ಅವರೇ, ನೀವು ಬೇಜಾರು ಮಾಡ್ಕೋಬೇಡಿ. ನೀವು ಇಷ್ಟೊತ್ತಾದರೂ ಮಾತ್ರೆ ತಗೊಂಡಿಲ್ಲ ಅಲ್ವಾ, ಅದಕ್ಕೆ ಮಾಧವ್ ಅವ್ರಿಗೆ ಕೋಪ ಬಂದಿದೆ. ಓ ಹೌದಾ, ಸಾರಿ ಮಾಧವ್ ಅವರೇ, ನಾನು ಮರ್ತುಬಿಟ್ಟಿದ್ದೆ. ನೀವು ನನ್ನ ಬಗ್ಗೆ ಎಷ್ಟು ಕಾಳಜಿ ಮಾಡ್ತೀರಲ್ವಾ. ಸರಿ, ನಾನು ಈಗಲೇ ಹೋಗಿ ಮಾತ್ರೆ ತಗೋತೀನಿ.
ನನಗೋಸ್ಕರ ಮಾಧವರೇ, ನಾಳೆ ಒಂದಿನ ಡಾಕ್ಟ್ರು ಬಂದು ಏನು ಹೇಳ್ತಾರೆ ಕೇಳೋಣ. ಎಲ್ಲದಕ್ಕೂ ಒಂದು ಇತಿ ಮಿತಿ ಅಂತ ಇರುತ್ತೆ ತುಳಸಿಯವ್ರೆ. ನೀರಲ್ಲಿ ಬಿದ್ದವರನ್ನ ಕಾಪಾಡೋದಕ್ಕೆ ಹೋಗಿ ನಾವೇ ಮುಳುಗಬಾರ್ದಲ್ವಾ?